ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ. ಹೇಗಿದ್ದೀರಾ ಎಲ್ಲರೂ? ನಾನು ನಿನ್ನೆ ದುಬೈಗೆ ವಾಪಸ್ ಬಂದಿದ್ದೇನೆ. ತುಂಬ ಒಳ್ಳೆ ಮೆಮೊರೀಸ್ ಇಟ್ಕೊಂಡು ವಾಪಸ್ ಹಾರ್ತಾ ಇರುವಾಗ ಈ ಸುಂದರ ಪ್ರಕೃತಿಯನ್ನು ನೋಡ್ತಾ ಇದ್ದರೆ ಬಿಟ್ಟೋಗ್ಲಿಕ್ಕೆ ಮನಸ್ಸು ಬರಲ್ಲ. ಎಷ್ಟು ಚೆನ್ನಾಗಿ ನಮ್ಮ ಪ್ರಕೃತಿ ಕಾಣ್ತಾ ಇದೆ ನೋಡಿ. ವಿಮಾನ ಹಾರಾಟ ಆಗ್ತಾ ಇರುವಾಗ ಈ ರೀತಿ ನಮ್ಮ ಮಂಗಳೂರು ಕಾಣಿಸುತ್ತೆ. ತುಂಬಾ ಖುಷಿಯಾಗುತ್ತೆ ನೋಡ್ತಾ ಇರುವಾಗ, ಬಿಟ್ಟೋಗ್ಲಿಕ್ಕೆ ಮನಸ್ಸು ಬರಲ್ಲ. ನೋಡಿ, ನಾನು ಮನೆಯಿಂದ ಬಸಳೆಯನ್ನು ತಗೊಂಡು ಬಂದಿದ್ದೆ. ಈ ಬಸಳೆಯದ್ದು ಅಡ್ಡೆ ಅಂತ ತುಳುವಿನಲ್ಲಿ ಹೇಳ್ತಾರೆ, ಕೊಂಕಣಿಯಲ್ಲಿ ಬಸಳೆದ್ದು ಪಾತೋಳಿ ಹೇಳ್ತಾರೆ. ಕನ್ನಡದಲ್ಲಿ ನನಗೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ, ಆದರೆ ಬಸಳೆದ್ದು ತಿಂಡಿ ಒಂದು ಬಗೆಯ ತಿಂಡಿ. ಇದನ್ನು ಪತ್ರೋಡಿ ಅಂತಲೂ ಹೇಳ್ಬೋದು, ಯಾಕಂದರೆ ಎಲೆಯ ಮೇಲೆ ಹಿಟ್ಟನ್ನು ಹರಡುವಂಥದ್ದು. ಇಲ್ಲಿ ದೊಡ್ಡ ಎಲೆಯನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೆ ಬಸಳೆದ್ದು ದಂಟನ್ನು ಮತ್ತು ಸಣ್ಣ ಎಲೆಯನ್ನು ಸಪ್ರೇಟ್ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು 1 ಗ್ಲಾಸ್ನಷ್ಟು ಕುಚ್ಚಲಕ್ಕಿ ತೊಗೊಂಡಿದ್ದೇನೆ, ಬ್ರೌನ್ ರೈಸ್, ಹಾಗೆ ಅರ್ಧ ಗ್ಲಾಸ್ನಷ್ಟು ಇಡ್ಲಿ ರೈಸ್ ತೊಗೊಂಡು ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ. ನಾವು ರೈಸ್ ಬಾಲ್ಸ್ ಮಾಡಲಿಕ್ಕೆ ಹೇಗೆ ಹಿಟ್ಟು ಇರ್ತದೆ ನೋಡಿ, ಅದೇ ಹದದಲ್ಲಿ ಹಿಟ್ಟನ್ನು ರುಬ್ಕೊಳ್ಬೇಕು, ಸ್ವಲ್ಪ ನೀರು ಹಾಕಿ. ಆಮೇಲೆ ಈ ರೀತಿ ಎಲೆಯ ಮೇಲೆ ಹಿಟ್ಟನ್ನು ತಟ್ಟಬೇಕು. ಕೈಯನ್ನು ಸ್ವಲ್ಪ ನೀರಿನಲ್ಲಿ ಮುಳುಗಿಸಿ ಈ ರೀತಿ ಹಿಟ್ಟನ್ನು ಹಚ್ಚಬೇಕು ಎಲೆಯ ಮೇಲೆ. ಹಿಟ್ಟು ಕೈಗೆ ಅಂಟ್ಕೊಳ್ತದಾದರೆ ಸ್ವಲ್ಪ ಸ್ವಲ್ಪನೇ ನೀರಿನಲ್ಲಿ ಕೈಯಲ್ಲಿ ಮುಳುಗಿಸಿ ಈ ರೀತಿ ಹಿಟ್ಟನ್ನು ಹಚ್ಚಿಬಿಟ್ಟು ಈ ರೀತಿ ಮಡಚಬೇಕು. ಬಸಳೆದ್ದು ಎಲೆ ದೊಡ್ಡದಿದ್ದರೆ ಇದು ಮಾಡಲಿಕ್ಕೆ ತುಂಬಾ ಸುಲಭ. ಇದನ್ನು 20 ರಿಂದ 30 ನಿಮಿಷ ಸ್ಟೀಮ್ ಆಗಲಿಕ್ಕೆ ಬಿಡಬೇಕು. ನಂತರ ನಾವು ಮಸಾಲ ಈಗ ರೆಡಿ ಮಾಡಿಕೊಳ್ಳುವ. ಮಸಾಲಕ್ಕೆ ಇಲ್ಲಿ 3 ಬ್ಯಾಡಗಿ ಮೆಣಸು, 4 ಕರಿಮೆಣಸು, ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 1 ಟೀ ಸ್ಪೂನ್ನಷ್ಟು ಜೀರಿಗೆ, 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಈರುಳ್ಳಿ, ಹಾಗೆ 2 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಳಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅರ್ಧ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಹುಳಿ ಯಾವುದೇ ಆಗ್ತದೆ, ನಾನು ಧಾರೆ ಹುಳಿ ಹಾಕಿದ್ದೇನೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಮಸಾಲೆಯನ್ನು ರುಬ್ಕೊಳ್ಬೇಕು. ಬಸಳೆದು ಪತ್ರೋಡಿ ಏನಿದೆ ಎಲೆ ಮೇಲೆ ಹಾಕಿದ್ದು ಅದು ಅಲ್ಲೇ ಬೇಯುತ್ತೆ. ಹಾಗೆ ನಾನು ಸ್ವಲ್ಪ ಹಿಟ್ಟಿನಲ್ಲಿ ಪುಂಡಿ ಕೂಡ ಮಾಡಿದ್ದೇನೆ. ಯಾರಿಗೆಲ್ಲ ಬಸಳೆ ಪುಂಡಿ ಇಷ್ಟ ಆಗ್ತದೆ ಅದೇ ರೀತಿ ಸಣ್ಣ ಸಣ್ಣ ಪುಂಡಿ ರೈಸ್ ಬಾಲ್ಸ್ ಮಾಡಿ ಅದನ್ನು ಬೇಯಿಸ್ಕೊಂಡು ಸೇಮ್ ಸಾರಿಗೆ ಹಾಕಿದರೆ ಬಸಳೆ ಪುಂಡಿ ಆಗುತ್ತೆ. ಈಗ ಬಸಳೆ ಪತ್ರೋಡೆ ಅಥವಾ ಬಸಳೆದ್ದು ಪಾತೋಳಿ ಅಂತ ಕೊಂಕಣಿಯಲ್ಲಿ ಹೇಳ್ತಾರೆ, ಅದನ್ನು ನಾನಿವಾಗ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ಅದು ಬೇಯ್ತಾ ಇದೆ, ಬೆಂದಿದೆ ಅಂತ ನೋಡ್ಕೊಳ್ತೇನೆ. ಇದು ಸ್ಟೀಮ್ ಆಗಿದೆ. ಒಂದು ಚಾಕುವಿನ ಸಹಾಯದಿಂದ ನಾನು ಚೆಕ್ ಮಾಡ್ತೇನೆ. ನನ್ನ ಮಗಳಿಗೆ ರೈಸ್ ಬಾಲ್ ಇಷ್ಟ, ಹಾಗೆ ಅವಳು ಕೇಳ್ತಾ ಇದ್ಲು, ಅದಕ್ಕೋಸ್ಕರ ನಾನು ಸ್ವಲ್ಪ ರೈಸ್ ಬಾಲ್ಸ್ ಕೂಡ ಮಾಡಿದ್ದೇನೆ. ಇಲ್ಲಿ ಸ್ಟೀಮ್ ಆದ ನಂತರ ಮೊದಲಿಗೆ ಇವಾಗ ಬಸಳೆದ ದಂಟನ್ನು ನಾನು ಕುದಿ ಬರಲಿಕ್ಕೆ ಬಿಡ್ತೇನೆ. ಸ್ವಲ್ಪ ನೀರು ಹಾಗೆ ಉಪ್ಪನ್ನು ಸೇರಿಸಿಬಿಟ್ಟು ಇದು ಕುದಿಸಬೇಕು ಮೊದಲು, ಯಾಕಂದರೆ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ. ಹಾಗೆ ನಾನು 3 ಬ್ಯಾಡಗಿ ಮೆಣಸು ಹಾಕಿದ್ದೆ, 1 ಎಕ್ಸ್ಟ್ರಾ ಹಾಕಿದ್ದೇನೆ. ಇವಾಗ ಮಸಾಲ ರೆಡಿ ಆಯಿತು. ಹಾಗೆ ಇಲ್ಲಿ ದೊಡ್ಡದಿದೆ ಅಲ್ಲ, ಈ ಎಲೆಯಲ್ಲಿ ಹಿಟ್ಟು ತುಂಬ ಇದೆ, ಅಂದರೆ ಈ ಸೈಜ್ ದೊಡ್ಡದಿದೆ. ಅದನ್ನು ಕಟ್ ಮಾಡ್ಕೊಳ್ಬಹುದು ಬೇಕಿದ್ದರೆ. ನೋಡಿ, ಈ ರೀತಿ ಕಟ್ ಮಾಡಿ ಕೂಡ ಹಾಕ್ಬೋದು. ಇವಾಗ ಕುದಿ ಬಂದಾಗ ಸಣ್ಣ ಎಲೆ ಏನು ಉಳಿದಿತ್ತು ಬಸಳೆದ್ದು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿ ಬರಲಿ, ಬೇಯಬೇಕು. ಮೊದಲಿಗೆ ಇದು ಬೆಂದ ನಂತರ ಇವಾಗ ಆಗಿದೆ ಈ ಬಸಳೆ. ಇದಕ್ಕೆ ಇವಾಗ ಕಡೆದಿರುವ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಮಿಕ್ಸಿ ತೊಳೆದು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಕೊಳ್ಳಿ, ತುಂಬ ತೆಳು ಸಾರು ಮಾಡೋದು ಬೇಡ, ಸ್ವಲ್ಪ ಗಟ್ಟಿ ಇದ್ದರೆ ಸಾರು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ರುಚಿಗೆ ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು. ಹಾಗೆ 1 ಕುದಿ ಬರಬೇಕು ಆ ಸಾರು. ಚೆನ್ನಾಗಿ ಕುದಿ ಬಂದ ನಂತರ ನಾವು ಸ್ಟೀಮ್ ಮಾಡಿರುವಂತಹ ಈ ಎಲೆಯ ತಿಂಡಿ ಏನಿದೆ ಪತ್ರೋಡೆ, ಹಾಗೆ ನಾವು ಮಾಡಿರುವಂಥ ರೈಸ್ ಬಾಲ್ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. 1 ಕುದಿ ಬರಲಿ ಚೆನ್ನಾಗಿ, ನಂತರ ಇದು ರೆಡಿ ಆಗುತ್ತೆ. ಸ್ಲೋಲಿ ಇದನ್ನು ಟರ್ನ್ ಮಾಡಬೇಕು. ಈ ರೀತಿ ಕೈಯಿಂದ ಪಾತ್ರೆಯನ್ನು ಆಡಿಸಿದರೂ ಸರಿ ಇರುತ್ತೆ. ಇವಾಗ ರೆಡಿಯಾಗಿದೆ, ನಾನು ಟೇಸ್ಟ್ ಮಾಡ್ಕೊಳ್ತೇನೆ. ತುಂಬಾ ಗಮ್ಮಂತ ಪರಿಮಳ ಬರ್ತಿದೆ. ಊರಿದ್ದು ಬಸಳೆ ಅಲ್ಲ, ತುಂಬಾ ಟೇಸ್ಟಿ ಇರುತ್ತೆ ನೋಡಿ. ಈ ರೀತಿ ಇಡ್ಲಿ ರೈಸ್ ಮತ್ತು ಕುಚ್ಚಲಕ್ಕಿ ಕರೆಕ್ಟ್ ಹದದಲ್ಲಿ ಹಾಕಿದರೆ ಈ ರೀತಿ ಗಟ್ಟಿಯಾಗಿರುತ್ತೆ,
ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿತ್ತು ಬಸಳೆದ್ದು ಊರಿದ್ದು ಬಸಳೆದ್ದು ಸಾರು ಹಾಗೆ ಈ ತಿಂಡಿ. ಇನ್ನಷ್ಟು ರೆಸಿಪೀಸ್ನ ಶೇರ್ ಮಾಡ್ಕೊಳ್ತೇನೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಬಾಯ್.